ಕೃಷ್ಣರಾಜಪೇಟೆ ತಾಲೂಕಿನ ಮಹರ್ಷಿ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಮ್ಮೆಲ್ಲ ತಾಲೂಕು ಪದಾಧಿಕಾರಿಗಳ ಸಮಕ್ಷಮ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ನಾಳೆ ಪ್ರಸಕ್ತ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ರಚನೆ ಆಗ್ತಾ ಇದೆ, ಆ ರಚನೆಯಾದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ 2023ರಲ್ಲಿ ಬಹುತೇಕ ನಮ್ಮ ಸಮಾಜ, ವಾಲ್ಮೀಕಿ ನಾಯಕರ ಸಮಾಜ ಬಹಳಷ್ಟು ಹೆಚ್ಚಿನ ಶಾಸಕರನ್ನ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟೈತೆ. ಈ ಹಿಂದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ನಮ್ಮವರಿಗೆ 3 ಜನಕ್ಕೆ ಮಂತ್ರಿಗಿರಿ ಕೊಟ್ಟರು ಕೂಡ ಮಧ್ಯದಲ್ಲಿ ರಾಜಣ್ಣವರು ಮತ್ತೆ ನಮ್ಮ ನಾಗೇಂದ್ರ ಅವ್ರನ್ನ ಹಿಂಪಡೆದಿರೋದು ನಮ್ಮ ಸಮಾಜಕ್ಕೆ ಬಹುದೊಡ್ಡ ನಷ್ಟ ಉಂಟಾಗಿತ್ತು. ಆ ಒಂದು ನಷ್ಟವನ್ನು ಬಹುಶಃ ಡಿ.ಕೆ.ಸಿ ನೇತೃತ್ವ ಸರ್ಕಾರದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡೋದ್ರ ಜೊತೆಗೆ ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಮಾಡೋದ್ರ ಮುಖಾಂತರ ಜಲಸಂಪನ್ಮೂಲ ಇಲಾಖೆಯನ್ನು ಕೊಟ್ಟು ನಮ್ಮ ನಾಯಕ ಸಮಾಜಕ್ಕೆ ಒಂದು ಶಕ್ತಿ ತುಂಬ ಕೆಲಸ ಮಾಡಿದ್ರೆ ಬಹುಶಃ 28 ಚುನಾವಣೆಯಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿನ ಈ ಸಮಾಜ ನೆನ್ಕತ್ತದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ಬಹುಶಃ ಡಿ ಜಯಕುಮಾರೇ ಲಾಸ್ಟ್ ಒಂದು ಕಾಣಿಸ್ತದೆ. 2006-7 ನಂತರ ನಮ್ಮ ಸಮಾಜದವರು ಯಾರು ಕೂಡ ಮೈಸೂರು ಪ್ರಾಂತ್ಯದಲ್ಲಿ ಈ ಒಂದು ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿಲ್ಲ. ಸನ್ಮಾನ್ಯ ನಮ್ಮ ಚಿಕ್ಕಮಾದವರ ಮಗ ಅನಿಲ್ ಚಿಕ್ಕಮಾದವರು ಕೂಡ ಬಹಳ ಸಕ್ರಿಯವಾಗಿ 2 ಬಾರಿ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಯಾವುದೇ ಈ ಭಾಗದ ಮೈಸೂರು, ಚಾಮರಾಜನಗರ, ಮಂಡ್ಯ, ಮಡಿಕೇರಿ ಈ ಒಂದು ಪ್ರಾಂತ್ಯದಲ್ಲಿ ನಮ್ಮ ಸಮಾಜದವರು ಯಾರು ಕೂಡ ಮಂತ್ರಿ ಆಗದೇ ಇರೋದ್ರಿಂದ ಇಲ್ಲಿ ಬಹಳಷ್ಟು ಕೂಡ ನಮ್ಮ ಸಮಾಜಕ್ಕೆ ನಷ್ಟ ಆಗ್ತಾ ಇದೆ. ಹಾಗಾಗಿ ಈ ಸಚಿವ ಸಂಪುಟದಲ್ಲಿ ನೀವು ಕಡ್ಡಾಯವಾಗಲೂ ಕೂಡ ಮೈಸೂರು ಪ್ರಾಂತ್ಯನ ಪರಿಗಣಿಸಿ ನಮ್ಮ ಅನಿಲ್ ಚಿಕ್ಕಮಾದವರಿಗೆ ಕೊಡೋದ್ರ ಮುಖಾಂತರ ರಾಜ್ಯದಲ್ಲಿ ನಮ್ಮ ವಾಲ್ಮೀಕಿ ಸಮಾಜನ ಗಟ್ಟಿಗೊಳಿಸೋದಕ್ಕೆ ಮತ್ತೆ ಏನು ಅತಿ ಹೆಚ್ಚು ಕಾಂಗ್ರೆಸ್ ಪಾರ್ಟಿಗೆ ಚುನಾಯಿತರಾಗಿ ಬಂದಿರೋದ್ರಿಂದ ಕಳೆದ 23 ಚುನಾವಣೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 23 ಚುನಾವಣೆಯಲ್ಲಿ ಬಹುತೇಕ ರಾಜ್ಯದಲ್ಲಿ ವಾಲ್ಮೀಕಿ ಸಮಾಜ ಕಾಂಗ್ರೆಸ್ ಪರ ಇರೋದ್ರಿಂದ ದಯವಿಟ್ಟು ನೀವು ಅವರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ದಿನದಲ್ಲಿ ಇದ್ರ ಪರಿಣಾಮನ ನೀವು ಖಂಡಿತ ಎದುರಿಸಬೇಕಾಗ್ತದೆ. ಹೋದ ಸಾರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಅಲ್ಲಿ ಮಾಡಿದಂಥ ಅಪಚಾರನ ಈ ಒಂದು ಕ್ಯಾಬಿನೆಟ್ ಅಲ್ಲಿ ತಾವು ಮಾಡಬಾರ್ದು. ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಿ ಈ ತಾಲೂಕಿನಲ್ಲಿ ಬಹಳ ಸ್ಪಷ್ಟವಾಗಿ ನಿಮ್ಮ ಪರವಾಗಿ ಒಂದು ಸಂದೇಶ ಕೊಡಲಿ ಅಂತ ಹೇಳ್ತಾ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ದಯಮಾಡಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಹುದ್ದೆನ ನಮಗೆ ಕನಿಷ್ಠ 3 ಜನ ಮಂತ್ರಿಗಳನ್ನ ನೀವು ಆಯ್ಕೆ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ತಾಲೂಕು ನಮ್ಮ ನಾಯಕ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾವು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಒಂದು ನಡೀತಾ ಇರುವಂತಹ ಸಚಿವ ಸ್ಥಾನದಲ್ಲಿ ಮುಂದಿನವರಿಗೆ 3 ಅಥವಾ 4 ಖಾತೆಗಳನ್ನು ಕೊಡಬೇಕೆಂದು ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಅವರ ಒಂದು ಅಭಿಮಾನಿಗಳು ಪ್ರತಿ ಕರ್ನಾಟಕದ 32 ಜಿಲ್ಲೆಯಲ್ಲೂ ಇದ್ದಾರೆ. ಅವರಿಗೆ ಒಳ್ಳೆ ಖಾತೆಯನ್ನು ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಉಪಮುಖ್ಯಮಂತ್ರಿಯನ್ನು ಮಾಡಬೇಕೆಂದು ಎಲ್ಲರ ಸಹಕಾರದಿಂದ ನಾವು ಈ ತಾಲೂಕಿನಿಂದ ಒತ್ತಾಯ ಮಾಡಿ ಕೇಳ್ಕೊತಾ ಇದ್ದೀವಿ. ಕೃಷ್ಣರಾಜಪೇಟೆ ತಾಲೂಕು ನಾಯಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮೊದಲಾಗಿ ನಮಸ್ಕರಿಸ್ತಾ, ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸ್ತಾ, ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ನಾಯಕ ಸಮಾಜ ಪ್ರಬಲವಾಗಿ ಕಾಂಗ್ರೆಸ್ಗೆ ಈ ಬಾರಿ ಬೆಂಬಲವನ್ನು ಕೊಟ್ಟಿದೆ. 18ಕ್ಕೂ ಅಧಿಕವಾಗಿ ನಮ್ಮವರು ಶಾಸಕರು ಇದ್ದು ಇದರಲ್ಲಿ ನಮಗೆ ಓದಿನ ಕ್ಯಾಬಿನೆಟ್ನಲ್ಲಿ 3 ಸಚಿವ ಸಂಪುಟದಲ್ಲಿ 3 ಜನಕ್ಕೆ ಖಾತೆಯನ್ನು ಕೊಟ್ಟಿದ್ದು, ಇವತ್ತು ಪ್ರಭಾವಿ ಸಚಿವರಾಗಿದ್ದಂತಕ್ಕಂಥ ಕೆ.ಎನ್. ರಾಜಣ್ಣ ಪ್ರಾಮಾಣಿಕರನ್ನ ನಮ್ಮ ಸಚಿವರನ್ನ ಇರ್ತಕ್ಕಂಥದ್ದು ಕೂಡ ನಮ್ಮ ಸಮಾಜಕ್ಕೆ ಒಂದು ಅನ್ಯಾಯ ಆಗಿದೆ. ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು
ಅಹಿಂದ ವರ್ಗಕ್ಕೆ ಬಹಳ ಶಕ್ತಿಯನ್ನು ತುಂಬುವ ಮೂಲಕ ಅವರಿಗೆ ವತಿಯಿಂದ ನಲ್ಲಿ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರು ಮತ್ತೆ ಅದರ ಮುಖ್ಯಮಂತ್ರಿ ಖಾತೆಯನ್ನು ನೀಡುವಾಗ ನಾವು 4 ಜನರಿಗೆ ಖಾತೆಯನ್ನು